ಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು SJF CPU ಶೆಡ್ಯೂಲಿಂಗ್ ಬಗ್ಗೆ ನೋಡ್ತಾ ಹೋಗೋಣ. SJF ಅಂದ್ರೆ ಏನು? ಶಾರ್ಟೆಸ್ಟ್ ಜಾಬ್ ಫಸ್ಟ್. ಯಾವ ಕೆಲಸ ಚಿಕ್ಕದಿದೆ ಅದಕ್ಕೆ ಫಸ್ಟ್ ನಾನು CPU ನ ಅಲೋಕೇಶನ್ ಮಾಡ್ತೀನಿ, ಆಮೇಲೆ ದೊಡ್ಡ ಕೆಲಸ ಅಂತ. ಸೊ ಇದ್ಯಾವುದು ನಾನ್ ಪ್ರಿಯಂಪ್ಟಿವ್. ನಾನ್ ಪ್ರಿಯಂಪ್ಟಿವ್ ಅಂದ್ರೆ ಏನು? ಒಂದು ಕೆಲಸ ಮುಗಿಯೋವರೆಗೂ ಇನ್ನೊಂದು ಕೆಲಸಕ್ಕೆ ಅದು ಹೋಗಲ್ಲ. ಒಂದು ಕೆಲಸ ತಗೊಂಡಿದೆ ಅಂತ ಅನ್ಕೊಳ್ಳಿ, ಶಾರ್ಟೆಸ್ಟ್ ಜಾಬ್, ಸಣ್ಣ ಜಾಬ್ ಇರುವಂತದ್ದನ್ನ ಒಂದು ಕೆಲಸ ತಗೊಂಡಿದೆ ಅಂದ್ರೆ ನೆಕ್ಸ್ಟ್ ಕೆಲಸಕ್ಕೆ ಅದು ಶಿಫ್ಟ್ ಆಗಲ್ಲ. ಅಂದ್ರೆ ಎಕ್ಸಾಂಪಲ್, ಈಗ ನೀವು ಒಂದು ಹೋಟ್ಲಿಗೆ ಹೋಗಿರ್ತೀರಾ, ಅಂದ್ರೆ ಒಂದು ಬಂಡಿ ಅಂತ ಅನ್ಕೊಳ್ಳಿ, ಒಂದು ಬಂಡಿ ತರ ಇರೋ ಹೋಟ್ಲು, ರೋಡ್ ಸೈಡ್ ಹೋಟ್ಲು. ಸೊ ಯಾರೋ ಒಂದು ಪ್ಲೇಟ್ ಇಡ್ಲಿ ಕೊಡಿ ಅಂತ ಅಂತಾರೆ. ನೀವು ಆಲ್ರೆಡಿ ತಿಂತಾ ಇರ್ತೀರಾ, ಒಂದ್ ಸ್ವಲ್ಪ ಚಟ್ನಿ ಹಾಕಿ ಅಂತ ಅಂತೀರಾ. ಸೊ ಫಸ್ಟ್ ಅವನು ಯಾವ ಕೆಲಸ ಮಾಡ್ತಾನೆ? ಫಸ್ಟ್ ನಿಮಗೆ ಚಟ್ನಿ ಹಾಕ್ತಾನೆ, ಯಾಕಂದ್ರೆ ಅದು ಶಾರ್ಟೆಸ್ಟ್ ಜಾಬ್, ಅಂದ್ರೆ ಬೇಗ ಆಗೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಫಸ್ಟ್ ನಿಮಗೆ ಚಟ್ನಿ ಹಾಕ್ತಾನೆ, ಆಮೇಲೆ ಅವ್ರಿಗೆ ಇಡ್ಲಿ ಮಾಡ್ಕೊಡ್ತಾನಲ್ವಾ. ಅದೇ ರೀತಿ ಶಾರ್ಟೆಸ್ಟ್ ಜಾಬ್ ಫಸ್ಟ್ ಚಿಕ್ಕ ಇರೋದ್ರಿಂದ ಕೆಲಸ ಮುಗಿಸೋದು. ಫಸ್ಟ್ ಪ್ರೋಸೆಸ್ ಕೊಟ್ಟಿದ್ದಾರೆ, ಯಾವುದು P1, P2, P3, P4 4 ಪ್ರೋಸೆಸ್ ಇದೆ. ಸೊ ಗ್ಯಾಂಟ್ ಚಾರ್ಟ್ಗೆ 4 ಪ್ರೋಸೆಸ್ ನ ಬರೆಯೋದು. 1 2 3 4 4. ಈಗ ಸೊ ಅರೈವಲ್ ಟೈಮ್ ಮತ್ತೆ ಬರ್ಸ್ಟ್ ಟೈಮ್. ಸೊ ನಾವ್ ಯಾವ್ದು ನೋಡ್ಬೇಕು? ಶಾರ್ಟೆಸ್ಟ್ ಜಾಬ್ ಫಸ್ಟ್. ಯಾವ ಕೆಲಸ ಬೇಗ ಮುಗಿಯುತ್ತೆ, ಅಂದ್ರೆ ಸ್ವಲ್ಪ ಟೈಮ್ ಸಾಕು ಆ ಕೆಲಸ ಮುಗಿಯೋದಕ್ಕೆ. ಸೊ ಅದನ್ನ ಯಾವ್ದು ಇರುತ್ತೆ? ಈ ಬರ್ಸ್ಟ್ ಟೈಮ್ ಇರುತ್ತೆ. ಸೊ ಇದಕ್ಕೆ 3 ಇದೆ, 4 ಇದೆ, 2 ಇದೆ, 4 ಇದೆ. ಸೊ ಇದರಲ್ಲಿ ಚಿಕ್ಕದು ಯಾವುದು? 2. ಸೊ 2 ಇರೋದ್ರಿಂದ ಪ್ರೋಸೆಸ್ ಯಾವುದು? P3. ಸೊ P3 ಪ್ರೋಸೆಸ್ ಫಸ್ಟ್ ಎಕ್ಸಿಕ್ಯೂಷನ್ ಆಗುತ್ತೆ. ಸೊ ಸ್ಟಾರ್ಟ್ ಆಗೋದು ಯಾವ್ದ್ರಿಂದ? 0 ಇಂದನೇ ಶುರು ಆಗ್ಬೇಕು. ಸೊ 0 ಇಂದ ಶುರು ಆಗ್ಬೇಕು. ಆದ್ರೆ ಇದನ್ನ ನೋಡಿದ್ರೆ ಇನ್ನು ಬಂದೇ ಇಲ್ಲ. ಅರೈವಲ್ ಟೈಮ್ ಅಂದ್ರೆ ಈಗ ಅದು ಬರ್ಬೇಕಲ್ವಾ, ಫಸ್ಟ್ ಬಂದು ನಿಂತ್ಕೋಬೇಕು, ಆಮೇಲೆ ಅದನ್ನ ಎಕ್ಸಿಕ್ಯೂಷನ್ ಮಾಡ್ಬೇಕು. ಸೊ ಇದು ಬರ್ತಾ ಇರೋದು 1 ನಿಮಿಷಕ್ಕೆ, ಆದ್ರೆ ಇದು ಶುರು ಆಗೋದು 0 ನಿಮಿಷಕ್ಕೆ. ಸೊ ಏನ್ ಮಾಡ್ತೀನಿ? 0 ಇಂದ 1 ನಿಮಿಷದವರೆಗೂ ನಮ್ಮ CPU ಏನು ಕೆಲಸ ಮಾಡಲ್ಲ, ಅಂದ್ರೆ ಐಡಲ್ ಆಗಿರುತ್ತೆ. ಎಲ್ಲಿಂದ? 0 ಇಂದ 1 ನಿಮಿಷದವರೆಗೂ. ಸೊ 1 ನಿಮಿಷ ಆದ ತಕ್ಷಣ ಪ್ರೋಸೆಸ್ P3 ನನಗೆ ಬರುತ್ತೆ. ಸೊ ಪ್ರೋಸೆಸ್ P3 ಬಂದ ತಕ್ಷಣ ಏನ್ ಮಾಡ್ತೀನಿ? ಶಾರ್ಟೆಸ್ಟ್ ಜಾಬ್. ಸೊ ಪ್ರೋಸೆಸ್ P3 ಕೂಡ ಮೊದಲು 1 ನಿಮಿಷಕ್ಕೆ ಬರುತ್ತೆ, P1 ಕೂಡ 1 ನಿಮಿಷಕ್ಕೆ ಬರುತ್ತೆ. ಆದ್ರೆ ಬರ್ಸ್ಟ್ ಟೈಮ್ ಅಂದ್ರೆ ಬೇಗ ಯಾರ ಕೆಲಸ ಆಗುತ್ತೆ? ಇವನು P3 ಬೇಗ ಕೆಲಸ ಆಗುತ್ತೆ. ಸೊ ಏನ್ ಮಾಡ್ತೀನಿ? P3 ನ ಚೂಸ್ ಮಾಡ್ತೀನಿ. ಅವನು ಎಷ್ಟು ನಿಮಿಷ ತಗೊಂತಾನೆ? 2 ನಿಮಿಷನ ತಗೊಂತಾನೆ. ಸೊ 2 ನಿಮಿಷ ಸೇರಿಸಿದ್ರೆ 1 + 2 ಎಷ್ಟಾಯ್ತು? 3 ಆಯ್ತು. ಸೊ ಪ್ರೋಸೆಸ್ ಯಾವುದು? P3 ಎಲ್ಲಿಂದ ಶುರು ಆಗುತ್ತೆ? 1 ನಿಮಿಷಕ್ಕೆ ಬರುತ್ತೆ. 1 ನಿಮಿಷದಿಂದ 3ನೇ ನಿಮಿಷ, ಅಂದ್ರೆ ಟೋಟಲ್ 2 ನಿಮಿಷ ತಗೊಂಡು ಅದ್ರ ಕೆಲಸನ ಮುಗಿಸ್ಕೊಳ್ಳುತ್ತೆ. ನೆಕ್ಸ್ಟ್ ಸೊ ಪ್ರೋಸೆಸ್ P3 ಆಯ್ತು ನನಗೆ. ಈಗ ಎಷ್ಟು ನಿಮಿಷ ಇದೆ? 3 ನಿಮಿಷ ಆಗಿದೆ. ಸೊ 3 ನಿಮಿಷದೊಳಗಡೆಗೆ ಯಾರ್ಯಾರು ಬಂದಿದ್ದಾರೆ? ಇದು 4ನೇ ನಿಮಿಷಕ್ಕೆ ಬರ್ತಾ ಇರೋದು ಪ್ರೋಸೆಸ್. ಇದು 3 ನಿಮಿಷದೊಳಗಡೆ 1ನೇ ನಿಮಿಷ ಆದ ತಕ್ಷಣ ಇವನು ಬಂದಿದ್ದಾನೆ, ಪ್ರೋಸೆಸ್ ಶುರುವಾಗಿ 1 ನಿಮಿಷಕ್ಕೆ ಇವನು ಬಂದಿದ್ದಾನೆ, ಪ್ರೋಸೆಸ್ ಶುರುವಾಗಿ 2 ನಿಮಿಷಕ್ಕೆ ಇವನು ಬಂದಿದ್ದಾನೆ, ಅಂದ್ರೆ 3 ನಿಮಿಷದ ಒಳಗಡೆನೆ ಬಂದಿದ್ದಾರೆ. ಸೊ ನಾನೇನ್ ಮಾಡ್ಬೇಕು? ಪ್ರೋಸೆಸ್ P1 ತಗೋಬೇಕು, ಇಲ್ಲ P2 ತಗೋಬೇಕು. ಸೊ ಯಾವ್ದ್ರ ಮೇಲೆ ತಗೊಂತೀನಿ? ಯಾರ ಕೆಲಸ ಚಿಕ್ಕದು ಬೇಗ ಆಗೋದು ತಗೊಳ್ಳೋದು. ಸೊ ಬೇಗ ಆಗೋದು ಯಾವುದು? 4 3 ಸೊ 3. ಸೊ 3 ನಿಮಿಷದ ಕೆಲಸ ಬೇಗ ಆಗುತ್ತೆ. ಸೊ ನಾನೇನ್ ಮಾಡ್ತೀನಿ? ಪ್ರೋಸೆಸ್ P1 ಅನ್ನ ತಗೊಂತೀನಿ, ಪ್ರೋಸೆಸ್ P1. ಸೊ ಇವನು ಎಷ್ಟು ನಿಮಿಷ ತಗೊಂತಾನೆ? 3 ನಿಮಿಷ. 3 ನಿಮಿಷ ತಗೊಂತೆ ಆ ಕೆಲಸ ಮುಗಿಯೋದಕ್ಕೆ. 3 + 3 6. ಇವಾಗ P1 ಆಯ್ತು, P3 ಆಯ್ತು. ಇವಾಗ ಉಳಿದಿರುವಂತದ್ದು ಯಾವುದು? P2 ಮತ್ತೆ P4 ಉಳ್ಕೊಂಡಿದೆ. ಸೊ ಇವಾಗ ಇವೆರಡರದ್ದು ಕೂಡ ಬರ್ಸ್ಟ್ ಟೈಮ್ ಯಾವುದು? ಸೊ ಬರ್ಸ್ಟ್ ಟೈಮ್ ಎಷ್ಟು? 4 ಮತ್ತೆ 4 ಎರಡು ಕೂಡ ಸೇಮ್ ಟೈಮ್ ಅನ್ನ ತಗೊಂತಾರೆ. ಆದ್ರೆ ಇವಾಗ ಇಬ್ರು ಕೂಡ ಸೇಮ್ ಟೈಮ್ ತಗೊಳೋದ್ರಿಂದ ನಾನೇನ್ ಮಾಡ್ತೀನಿ? ಅರೈವಲ್ ಟೈಮ್ ಯಾರು ಬೇಗ ಬಂದಿದ್ದಾರೆ ಅವ್ರ ಕೆಲಸನ ಫಸ್ಟ್ ಮುಗಿಸ್ಬಿಡ್ತೀನಿ. ಯಾಕಂದ್ರೆ ಬರ್ಸ್ಟ್ ಟೈಮ್ ಇಬ್ರು ಸೇಮ್ ಇದೆ. ಇವನು 4 ನಿಮಿಷ ತಗೊಳುತ್ತೆ ಕೆಲಸ, ಇವನು ಕೂಡ 4 ನಿಮಿಷ ತಗೊಳುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ತೀನಿ? ಯಾರು ಬೇಗ ಬಂದಿದ್ದಾರೆ ಅವ್ರ ಕೆಲಸ ಮುಗಿಸ್ಬಿಡ್ತೀನಿ. ಯಾರು ಬೇಗ ಬಂದಿರೋದು? 2 ನಿಮಿಷಕ್ಕೆ ಇವನು ಬಂದಿದ್ದಾನೆ, 4 ನಿಮಿಷಕ್ಕೆ ಇವನು ಬಂದಿದ್ದಾನೆ. ಸೊ 2ನೇ ನಿಮಿಷದ ಪ್ರೋಸೆಸ್ P2 ನ ತಗೊಳ್ತೀನಿ. ಪ್ರೋಸೆಸ್ P2 6 + 2 8. ಸೊ ಸಾರಿ 6 + 4 10. 6 + 4 ಅವನು ಎಷ್ಟು ನಿಮಿಷ ಕಾಣ್ತಿರೋದು? P2 ಪ್ರೋಸೆಸ್ ಮುಗಿಯೋದಕ್ಕೆ 4 ನಿಮಿಷ. ಸೊ 6 + 4 10 ಆಯ್ತು. ನೆಕ್ಸ್ಟ್ ಇನ್ನು ಉಳಿದಿರುವಂತ ಪ್ರೋಸೆಸ್ ಯಾವುದು? ಒಂದೇ ಒಂದು P4. ಸೊ P4 ಮಾತ್ರ ಉಳಿದಿದೆ, P4. ಸೊ P4 ಯಾವಾಗ ಎಷ್ಟು ನಿಮಿಷ ಬೇಕು ಕಂಪ್ಲೀಟ್ ಆಗೋದಕ್ಕೆ? ಅದಕ್ಕೂ ಕೂಡ 4 ನಿಮಿಷ ಬೇಕು. ಸೊ 10 + 4 ಎಷ್ಟಾಯ್ತು? 14 ಆಯ್ತು. ಇವಾಗ ಏನಾಯ್ತು? ಯಾರು ಬೇಗ ಬಂದ್ರು ಅವ್ರನ್ನೆಲ್ಲ ತಗೊಂಡಿದ್ದು, ಯಾರ ಕೆಲಸಕ್ಕೆ ಕಡಿಮೆ ಟೈಮ್ ತಗೊಳುತ್ತೆ ಅವ್ರನ್ನ ಸೆಲೆಕ್ಟ್ ಮಾಡಿದ್ರು. ಈಗ
ಕಂಪ್ಲೀಷನ್ ಟೈಮ್ ನ ಬರೀಬೇಕು. ಸೊ ಕಂಪ್ಲೀಷನ್ ಟೈಮ್ 0 ಇಂದ 1 ನಿಮಿಷದವರೆಗೂ ಐಡಲ್ ಇತ್ತು, ಯಾವ ಕೆಲಸನೂ ಮಾಡಲಿಲ್ಲ. ಪ್ರೋಸೆಸ್ P3 ಯಾವಾಗ ಶುರು ಆಯಿತು? 1ನೇ ನಿಮಿಷಕ್ಕೆ ಶುರು ಆಯಿತು, 3ನೇ ನಿಮಿಷಕ್ಕೆ ಮುಗೀತು. ನಾವೇನ್ ಬರೀಬೇಕು? ಕಂಪ್ಲೀಷನ್ ಟೈಮ್ ಅಂದ್ರೆ ಯಾವಾಗ ಮುಗೀತು. ಪ್ರೋಸೆಸ್ 3 3ನೇ ನಿಮಿಷಕ್ಕೆ ಮುಗಿದಿದೆ, ಸೊ 3. ನೆಕ್ಸ್ಟ್ ಪ್ರೋಸೆಸ್ P1 ಎಷ್ಟನೇ ನಿಮಿಷಕ್ಕೆ ಮುಗ್ದಿರೋದು? 3ನೇ ನಿಮಿಷಕ್ಕೆ ಶುರುವಾಗಿ 6ನೇ ನಿಮಿಷಕ್ಕೆ ಮುಗ್ದಿದೆ, ಸೊ 6. ನೆಕ್ಸ್ಟ್ ಪ್ರೋಸೆಸ್ 2 6ನೇ ನಿಮಿಷಕ್ಕೆ ಶುರುವಾಗಿ 10ನೇ ನಿಮಿಷಕ್ಕೆ ಮುಗ್ದಿದೆ, ಸೊ 10. ನೆಕ್ಸ್ಟ್ ಪ್ರೋಸೆಸ್ P4 10ನೇ ನಿಮಿಷಕ್ಕೆ ಶುರುವಾಗಿ 14ನೇ ನಿಮಿಷಕ್ಕೆ ಮುಗ್ದಿದೆ, ಸೊ 14. ಈಗ T80 ಅಂದ್ರೆ ಏನು? ಟರ್ನ್ ಅರೌಂಡ್ ಟೈಮ್. ಟರ್ನ್ ಅರೌಂಡ್ ಟೈಮ್. ಸೊ ಈ ಟರ್ನ್ ಅರೌಂಡ್ ಟೈಮ್ ನ ಹೇಗೆ ಕಂಪ್ಯೂಟ್ ಮಾಡೋದು ಅಂದ್ರೆ, ಟರ್ನ್ ಅರೌಂಡ್ ಟೈಮಿನ ಫಾರ್ಮುಲಾ ಕಂಪ್ಲೀಷನ್ ಟೈಮ್, ಇದು ಕಂಪ್ಲೀಷನ್ ಟೈಮ್ ಮೈನಸ್ ಅರೈವಲ್ ಟೈಮ್. ಮೈನಸ್ ಅರೈವಲ್ ಟೈಮ್ ಅಂದ್ರೆ ಅವನ ಕೆಲಸ ಮುಗಿದಿದ್ ಯಾವಾಗ, ಆದ್ರೆ ಅವನು ಬಂದಿದ್ದ ಯಾವಾಗ. ಸೊ ಅವನ ಕೆಲಸ ಮುಗಿದಿದ್ದಕ್ಕೂ ಮತ್ತೆ ಬಂದಿದ್ದಕ್ಕೂ ಇರೋ ಡಿಫರೆನ್ಸ್ ನ ಏನಂತ ಕರಿತೀವಿ? ಟರ್ನ್ ಅರೌಂಡ್ ಟೈಮ್. ಸೊ 6 minus 1 5, 10 minus 2 8, 3 minus 1 2, 14 minus 4 10. ನೆಕ್ಸ್ಟ್ ವೇಟಿಂಗ್ ಟೈಮ್. ಸೊ ವೇಟಿಂಗ್ ಟೈಮ್ ಫಾರ್ಮುಲಾ ಏನು? ವೇಟಿಂಗ್ ಟೈಮ್ ಫಾರ್ಮುಲಾ T80 ಟರ್ನ್ ಅರೌಂಡ್ ಟೈಮ್ ಮೈನಸ್ ಬರ್ಸ್ಟ್ ಟೈಮ್. ಸೊ ಫಸ್ಟ್ ಟರ್ನ್ ಅರೌಂಡ್ ಟೈಮ್ ಮಾಡ್ಬೇಕಾದ್ರೆ ಏನ್ ಮಾಡಬೇಕು? ಕಂಪ್ಲೀಷನ್ ಟೈಮ್, ಅರೈವಲ್ ಟೈಮ್. ಅದೇ ವೇಟಿಂಗ್ ಟೈಮ್ ಮಾಡಬೇಕಾದ್ರೆ ಟರ್ನ್ ಅರೌಂಡ್ ಟೈಮ್, ಬರ್ಸ್ಟ್ ಟೈಮ್. ಸೊ ಟರ್ನ್ ಅರೌಂಡ್ ಟೈಮ್ ಏನು? 5 minus 3, ಇದು 5, ಬರ್ಸ್ಟ್ ಟೈಮ್ 3. ಸೊ 5 minus 3 2, 8 minus 4 4, 2 minus 2 0, 10 minus 4 6. ಇಷ್ಟೇ ಸಿಂಪಲ್. ಅವರೇ ಕ್ವಶನ್ ಕೊಟ್ಟಿರ್ತಾರೆ, ಫಸ್ಟ್ ಈ ಕಾಲಮ್ ಮತ್ತೆ ಈ ಕಾಲಮ್, ಇದು 3 ಕಾಲಮ್ ಅನ್ನ ಕೊಟ್ಟಿರ್ತಾರೆ. ನೆಕ್ಸ್ಟ್ ಟರ್ನ್ ಅರೌಂಡ್ ಟೈಮ್ ಮತ್ತೆ ವೇಟಿಂಗ್ ಟೈಮ್ ನ ಮಾಡ್ರಿ ಅಂತ ಹೇಳ್ತಾರೆ. ಟರ್ನ್ ಅರೌಂಡ್ ಟೈಮ್ ಮಾಡೋದಕ್ಕೆ ನೀವು ಫಸ್ಟ್ ಕಂಪ್ಲೀಷನ್ ಟೈಮ್ ನ ಕಂಪ್ಯೂಟ್ ಮಾಡಬೇಕು. ನೆಕ್ಸ್ಟ್ ವೇಟಿಂಗ್ ಟೈಮ್ ನ ಮಾಡೋದಕ್ಕೆ ನೀವು ಟರ್ನ್ ಅರೌಂಡ್ ಟೈಮ್ ನ ಮಾಡಬೇಕು. ಸೊ ಒಂದಕ್ಕೊಂದು ಡಿಪೆಂಡೆಂಟ್ ಆಗಿರುತ್ತೆ. ಸೊ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.